ಗಾಯ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀವಿ. ಆ್ಯಂಡ್ ಇವತ್ತೊಂದು ಹೊಸ ವ್ಲಾಗ್ನ ನಿಮ್ಮೆಲ್ಲರ ಜೊತೆನೂ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ತುಂಬಾ ಇಂಪಾರ್ಟೆಂಟ್ ವ್ಲಾಗ್, ತುಂಬ ಜನಕ್ಕೆ ಇದು ಹೆಲ್ಪ್ ಆಗುತ್ತೆ. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಸ್ಕಿಪ್ ಮಾಡಬೇಡಿ. ಆ್ಯಂಡ್ ನಿಮಗೆ ವಿಡಿಯೋ ಖಂಡಿತ ಇಷ್ಟ ಆಗುತ್ತೆ. ಸೊ ಫಸ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ, ಹಾಗೂ ಲೈಕ್, ಕಾಮೆಂಟ್ ಮತ್ತು ಶೇರ್ ಮಾಡೋದನ್ನ ಕೂಡ ಮರಿಬೇಡಿ. ಸೊ ಇವತ್ತಿನ ವ್ಲಾಗಲ್ಲಿ ನಾನು ನಿಮ್ಮೆಲ್ಲರ ಜೊತೆ ವಿಧಾನವಾಗಿ ಯಾವ ರೀತಿಯಾಗಿ ನಾವು ಲಕ್ಷ್ಮಿನ ಕೂರಿಸ್ತೀವಿ, ಲಕ್ಷ್ಮಿ ಪ್ರತಿಷ್ಠಾಪನೆ ಹೇಗೆ ಮಾಡ್ತೀವಿ, ಪ್ರತಿಯೊಂದನ್ನು ಕೂಡ ಈ ಒಂದು ವ್ಲಾಗಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೂ ಒಂದು ಬ್ಯಾಕ್ ಡ್ರಾಪ್ನ ಕೂಡ ತೊಗೊಂಬಂದಿದ್ದೀನಿ. ಸೊ ಬ್ಯಾಕ್ ಡ್ರಾಪ್ ಎಲ್ಲ ಹೇಗೆ ಹಾಕ್ತೀವಿ, ಆ್ಯಂಡ್ ಇರುವಂಥ ಟೇಬಲ್ಸ್ ಇಟ್ಕೊಂಡು ಯಾವ ರೀತಿಯಾಗಿ ನಾವು ಸ್ಟೆಪ್ನ ಮಾಡಿ ಲಕ್ಷ್ಮಿನ ಕೂರಿಸ್ತಾ ಇದ್ದೀವಿ, ಪ್ರತಿಯೊಂದನ್ನು ಕೂಡ ಈ ಒಂದು ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಇವತ್ತು ಬಂದು ಗುರುವಾರ ರಾತ್ರಿ ಆಲ್ರೆಡಿ ಒಂದು 9 ಕಾಲಾಗಿದೆ. ರಜೆ 9:30 ಆಯಿತಾ? 10 ಗಂಟೆ ಆಗ್ತಿದೆ. 10 ಗಂಟೆ ಆಗ್ತಿದೆಯಾ? ಓಕೆ. ಸೊ ಒಂದು 9:30 10 ಗಂಟೆ ಹತ್ತತ್ರ ಆಗ್ತಿದೆ. ನಾನು ಆ್ಯಕ್ಚುಲಿ ಅಂದ್ಕೊಂಡಿದ್ದು ಇಷ್ಟೊತ್ತಿಗೆ ನಾನು ಲಕ್ಷ್ಮಿ ಕೂರ್ಸ್ ಆಗಿಬಿಡ್ಬೇಕು, ಎಲ್ಲನೂ ಮುಗಿದ್ಬಿಡ್ಬೇಕು, ನಾನು ಸ್ವಲ್ಪ ರೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಎನಿವೇಸ್, ಸೊ ಏನಾಗುತ್ತೋ ಒಳ್ಳೆಯದಕ್ಕೆ ಆಗುತ್ತೆ ಅಂತ ಅಂದ್ಕೋಬೇಕು. ಇವಾಗ ನಾವು ಎಲ್ಲನೂ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಫಸ್ಟು ಬ್ಯಾಕ್ ಡ್ರಾಪ್ ಆಗುತ್ತೆ. ಬ್ಯಾಕ್ ಡ್ರಾಪ್ ಆದಮೇಲೆ ಇಲ್ಲಿ ಕಂಪ್ಲೀಟಾಗಿ ಸ್ಟೆಪ್ಸ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಮತ್ತೆ ಅದ್ರ ಮೇಲೆ ಲಕ್ಷ್ಮಿನ ಕೂರಿಸ್ತೀವಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಹಾಗೂ ನಮ್ಮ ಲಚ್ಚೂಸ್ ಪ್ರಪಂಚ ಇದ್ದಾರೆ, ನಮ್ಮ ಕೆಳಗಡೆ ಮನೆಯವರು, ಪಕ್ಕದ ಮನೆಯವರು ಎಲ್ಲನೂ ಇವರೇ. ಸೊ ಇವಾಗ ನಮಗೆ ಹೆಲ್ಪ್ ಮಾಡೋಕ್ಕೆ ಬಂದಿರೋದು ಇವರೇ. ಹೇಗಿದ್ದೀರಾ ನೀವು ಲಚ್ಚೂಸ್ ಪ್ರಪಂಚ? ಚೆನ್ನಾಗಿದ್ದೀವಿ. ನೀವೆಲ್ಲರೂ ಹೇಗಿದ್ದೀರಾ? ಹಬ್ಬ ಹೇಗೆ ನಡೀತಾ ಇದೆ? ಜೋರ ಹೇಗೆ ಏನು ಅಂತ ಕಾಮೆಂಟ್ ಮೂಲಕ ತಿಳಿಸಿ. ಓಕೆ, ವರಮಹಾಲಕ್ಷ್ಮಿ ಹಬ್ಬ ಅಂತಾರೆ ನಮ್ಮ ಹೆಣ್ಮಕ್ಳಿಗೆ ತುಂಬ ಒಂಥರ ಜೋರು ಥರಾನೇ. ಆ್ಯಂಡ್ ಏನೋ ಒಂಥರ ಖುಷಿ ಆಗುತ್ತೆ. ವರಮಹಾಲಕ್ಷ್ಮಿ ಹಬ್ಬ ವರ್ಷ ಪೂರ್ತಿ ಕಾಯ್ತಾ ಇರ್ತೀವಿ ಈ ಒಂದು ಹಬ್ಬಕ್ಕೋಸ್ಕರ. ಸೊ ಫೈನಲಿ ಅ ಡೇ ಇಸ್ ಹಿಯರ್. ತುಂಬ ಖುಷಿ ಆಗುತ್ತೆ ಒಂಥರ. ಹೌದು. ಸೊ ನಮ್ಮ ತ್ರಿಲೋಕನಲ್ಲಿ ಇನ್ನೊಂದು ಸ್ಪೆಷಲ್ ಏನಪ್ಪ ಅಂದರೆ ಈ ವರ್ಷ ಮತ್ತು ಇನ್ನು ಮುಂದೆ ಪ್ರತಿ ವರ್ಷನೂ ಏನೋ ಗೊತ್ತಿಲ್ಲ, ಬಟ್ ಸದ್ಯಕ್ಕೆ ಈ ವರ್ಷ ಅಂತೂ 2 ದಿನ ವರಮಹಾಲಕ್ಷ್ಮಿ ಹಬ್ಬನ ನಾವು 2 ವಾರ ವರಮಹಾಲಕ್ಷ್ಮಿ ಹಬ್ಬನ ನಾವು ಆಚರಿಸ್ತೀವಿ. ಸೊ ತುಂಬಾ ಖುಷಿ ಆಗ್ತಿದೆ. ಲೈಕ್ ಈ ವಾರನೂ ಕೂಡ ಹಬ್ಬದ ದಿವಸನೂ ಕೂಡ ಹಬ್ಬ, ನೆಕ್ಸ್ಟ್ ವಾರನೂ ಕೂಡ ಫುಲ್ ಹಬ್ಬ ನಮ್ಮ ತ್ರಿಲೋಕದಲ್ಲಿ. ಸೊ ತುಂಬಾ ಖುಷಿ ಆಗ್ತಿದೆ. ಸೊ ನೆಕ್ಸ್ಟ್ ವಾರ ನಮ್ಮ ಲಚ್ಚು ಅವ್ರ ಮನೇಲಿ ವರಮಹಾಲಕ್ಷ್ಮಿನ ಆಚರಿಸ್ತೀವಿ. ಇಷ್ಟೊತ್ತಿಗೆ ನೆಕ್ಸ್ಟ್ ವಾರ ಅಲ್ಲಿ ಪ್ರಿಪರೇಷನ್ ಸ್ಟಾರ್ಟ್ ಆಗಿರುತ್ತೆ. ಇಷ್ಟೊತ್ತಿಗೆ ಅಲ್ಲಿ ಹಾಯ್ ಗಾಯ್ಸ್ ಅಕ್ಕ ಏನೇ ಮಾಡ್ತಿದ್ಯಾ ಅಂತ ನಾನು ಟೆನ್ಷನಲ್ಲಿ ಓಡಾಡ್ತಾ ಇರ್ತೀನಿ, ಏನು ಮಾಡಲಿ ಅಂತ ಹೇಳ್ಬಿಟ್ಟು. ಇವಾಗ ಲಚ್ಚು ಓಡಾಡ್ತಾ ಇದ್ದಾಳೆ, ಏನು ಮಾಡ್ಬೇಕು ಹೇಳಿ ಅಂತ ಹೇಳ್ತಾನೆ ಇದ್ದೀನಿ. ಲೈಕ್ ಏನು ಮಾಡಲಿ ಅಂತ. ಬಿಕಾಸ್ ನನಗೇನಪ್ಪ ಅಂದರೆ ನಿಮ್ಗೆಲ್ರಿಗೂ ಗೊತ್ತಿದೆ, ಅಕ್ಕಗೆ ಜಾಸ್ತಿ ಅವಳು ಜಾಸ್ತಿ ಎಂತ ಐಡಿಯಾಸ್ ಪ್ಲಾನಿಂಗ್ ಎಲ್ಲ ಅವಳು ಜಾಸ್ತಿ ಮಾಡ್ತಾಳೆ. ಇವಾಗ ನಂದಂತಂದರೆ ಸರಿ ಹಿಂಗೆ ಮಾಡಬೇಕು ಸಾಕು. ಬಟ್ ಅವಳಿಗೆ ಅಂತಲೇ ಅವಳಿಗೆ ಇವಾಗ ಫಸ್ಟ್ ಹಬ್ಬ ಅಲ್ವಾ ಈ ಮನೇಲಿ. ಸೊ ಅವಳಿಗೆ ಅಂತ ಕೆಲವೊಂದು ಆಸೆ ಎಲ್ಲ ಇರುತ್ತೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನಾನಾಗೇ ಮಾಡೋಕ್ಕಿಂತ ನೀನು ಅದಕ್ಕೆ ಹೇಳು, ನಾನು ಹಂಗೆ ಮಾಡ್ತೀನಿ ಅಂತ ಹೇಳಿದ್ದೀನಿ. ಬಿಕಾಸ್ ನನ್ನ ಕಡೆಯಿಂದ ಏನೂ ಬೇಡವಾಗಿತ್ತು ಆ ಥರ ನನಗೆ ಇಷ್ಟ ಆಯಿತು ಅಲ್ಲ. ಬಟ್ ಹಂಗೆ ಯಾಕೆ ಮಾಡಿದೆ, ಈ ಥರ ಬೇಡವಾಗಿತ್ತು ಆ ಥರ ನಾನು ಆ ಥರ ಎಲ್ಲ ಹೇಳೋದಿಲ್ಲ. ಬೇಕಾದ್ರೆ ಬಟ್ ಆಸೆ ಇರುತ್ತಲ್ಲ, ಆಸೆ ಇರುತ್ತೆ. ಚೇಂಜಸ್ ಇದ್ರೆ ನಾನು ಅವಾಗಲೇ ಹೇಳ್ಬಿಡ್ತಿಲ್ಲ, ಈ ಥರ ಬೇಡ ಹಿಂಗೆ ಮಾಡೋಣ. ಅದಕ್ಕೆ ಅರ್ಶನ ಕುಂಕುಮನೂ ಹಚ್ಚಿಲ್ಲ. ಬಿಕಾಸ್ ಅವಳು ಡಿಸೈನ್ ಥರ ಹಿಂಗೆ ಹಚ್ತಾಳೆ. ನಾನು ಸ್ವಲ್ಪ ರೌಂಡಿಗೆ ನಾನು ಹಿಂಗೆ ಮಾಮೂಲಿ ನಾನು ಹೆಂಗೆ ಹಚ್ಕೊಂಡು ಹೋಗ್ತೀನಿ. ಸೊ ಅದಕ್ಕೋಸ್ಕರನೇ ಅಷ್ಟೇ ಗೈಸ್. ಓಕೆ. ಸೊ ಫಸ್ಟ್ ಸೆಟಪ್ ನನ್ನ ತಂಗಿಗೆ ಏನು ಗೊತ್ತಲ್ಲ, ಅರ್ಶನ ಕುಂಕುಮ ಹಚ್ಚೋದಕ್ಕಿಂತ ಮುಂಚೆ ಫಸ್ಟ್ ಇಲ್ಲಿ ಸೆಟಪ್ ಮಾಡಿ ಲಕ್ಷ್ಮೀದು ಸ್ಟಾರ್ಟ್ ಮಾಡಿಬಿಡ್ಬೇಕು ಅವಳಿಗೆ. ನಾನು ನೋಡಬೇಕು ಲಕ್ಷ್ಮೀನ, ಅದಕ್ಕೆ ಹೇಳ್ತಾನೆ ಬಾರಿ ಫಸ್ಟ್ ಮಾಡೋಣ ಇದು ಅಂತ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಒಂದು 2 ಅವರಲ್ಲಿ ಇದು ಮುಗಿದು ಬಿಡಬೇಕು ನಮ್ಮ ಮನೇಲಿ, ಅಷ್ಟೇ. ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ಇವಾಗ ನಾನು ಯಾವ ಥರ ಕೂರಿಸ್ತಾ ಇದ್ದೀನಿ ಅಂದರೆ ಎಕ್ಸಾಕ್ಟ್ ಬಾಗಿಲು ಎದುರುಗಡೆ ಬೇಡ ಅಂತ ನಮ್ಮ ಅಮ್ಮ ಹೇಳಿದ್ರು, ನನಗೆ ಬೇಡ ಅನಿಸ್ತು. ಸೊ ದೇವ್ರ ಮನೆ ಎದುರುಗಡೆ ಕೂರ್ಸೋಣ ಅಂತ. ಹಾಂ, ಇದು ಚೆನ್ನಾಗಿರುತ್ತಲ್ವಾ? ಸರಿ ಬನ್ನಿ ಹಿಂಗೆ ಮೂವ್ ಮಾಡಿ ಟೇಬಲ್ ಫಸ್ಟ್ ಇದನ್ನ ಇಡಬೇಕು ಕಣೆ, ಆಮೇಲೆ ಟೇಬಲು ಅಪ್ಪ ಇದೇ ಬೇಕಾದ್ರೆ ಆಮೇಲೆ ಒಂದು ಎಕ್ಸ್ಟ್ರಾ ಪೀಸ್ ಇದ್ರೆ ಕರೆಕ್ಟಾಗಿ ಐಟಿ ನಂಬ್ಕೋಕ್ಕ ಮೋಹನ್ ಒಂದು ಈ ನೈಟ್ ಓಡಾಡ್ತೋಳಕ್ಕೆ ಇಷ್ಟು ಆಗ್ತದ ಇಷ್ಟೇ ಅಲ್ಲೇನ್ರಿ ಇದು ಇನ್ನು ಬರ್ತದ ನೋಡು. ಹಾಕಿ ಅಲ್ಲ, ಇನ್ನೊಂದು ಬರುತ್ತೆ ಬೇರೆ, ಇನ್ನೊಂದು ಬರುತ್ತೆ. ಹಿಂಗೆ ಇಲ್ಲಿ ಇನ್ನೂ ಐತೆ, ಕೊಡೋ ಇಲ್ಲಿ ಕಣ್ಣಿನ ಸಿಂಹ. ಇನ್ನೊಂದು ಬನ್ನಿ, ಇನ್ನೊಂದು ಕೊಡ್ತೀನಿ ಹಾಗಾಗಿ
ತಂದಿದ್ದು ನಾನು ಎಲ್ಲ ಏ ಅಕ್ಕ ಒಂದು ಉಲ್ಟಾ ಒಂದು ಸೀದಾ ಹಾಕಿದ್ದೀರಿ ಈಗ. ಸೊ ಗೈಸ್ ಇವಾಗ ಆ್ಯಸ್ ಯೂಶ್ವಲ್ ನಮ್ಮ ಬ್ಯಾಕ್ ಡ್ರಾಪ್ನ ರೆಡಿ ಮಾಡ್ಕೊತಾ ಇದ್ವಿ. ಲಿಟ್ರಲಿ ಮರ್ತು ಹೋಗಿದೆ ಬ್ಯಾಕ್ ಡ್ರಾಪ್ ಹಾಕೋದೆ. ಫಸ್ಟೇ ಟೇಬಲ್ ಎಲ್ಲ ಜೋಡಿಸ್ಕೊಂಡ್ಬಿಟ್ಟಿದ್ದೆ, ಆಮೇಲೆ ಲಚ್ಚು ನೆನಪಿಸಿದ್ಲು. ಆ್ಯಂಡ್ ಬ್ಯಾಕ್ ಡ್ರಾಪ್ತು ನಾನು ಈ ಒಂದು ಸ್ಟ್ಯಾಂಡ್ನ ತೊಗೊಂಡಿದ್ದು ಬಂದು ಅಮೆಝಾನಲ್ಲಿ. ಬಟ್ ನಾನು ಹೇಳ್ತೀನಿ ಇದನ್ನು ತೊಗೊಳಕ್ಕೆ ಹೋಗಬೇಡಿ, ಅಷ್ಟು ಸ್ಟಡಿಯಾಗಿ ನಿಂತ್ಕೊಳ್ಳಲ್ಲ. ಅಂದರೆ ತುಂಬ ಇದು ಅಂತಲೂ ಇಲ್ಲ, ಸ್ವಲ್ಪ ಲೂಸೇ ಇರುತ್ತೆ. ಸೊ ನಾನು ಒಂಥರ ಕಬ್ಬಿಣದ ಥರ ಬರುತ್ತಲ್ಲ ಆ ಥರ ಐರನ್ ರಾಡ್ ಥರದನ್ನ ಬುಕ್ ಮಾಡ್ಕೊತೀನಿ ನೆಕ್ಸ್ಟ್ ಇಯರು. ನಿಮ್ಗೆ ಬೇಕಾದರೆ ನೆಕ್ಸ್ಟ್ ಇಯರ್ ನಾನು ಲಿಂಕ್ ಬುಕ್ ಮಾಡಿದಾಗ ಲಿಂಕ್ನ ಕೂಡ ಶೇರ್ ಮಾಡ್ಕೊತೀನಿ. ಸೊ ಇದಕ್ಕೆ ಈ ಥರ ವೈಟ್ ಕ್ಲಾತ್ ಎಲ್ಲ ಬುಕ್ ಮಾಡ್ಕೊಂಡಿದ್ದೆ. ಇವಾಗ ಅದನ್ನೇ ಎಲ್ಲ ಫಿಟ್ ಮಾಡ್ತಾ ಇದ್ದೀವಿ. ವೇರ್ ಇಸ್ ದ ಬ್ಯಾಕ್ ಕ್ಯಾಮ್ರಾ? ಯು ಗೋ. ಅಲ್ಲಿ ನಾವು ಫೋನಲ್ಲಿ ಮಾಡಲ್ವಾ? ಇದೆ ತಾನೆ. ಮಾಡು ಜುಮ್ ಜುಮ್ಮಾಯ ಜುಮ್ ಜುಮ್ಮಾಯ. ವಾವ್, ದಿಸ್ ಇಸ್ ವಾವ್. ಸಕ್ಕತ್ತಾಗಿದೆ ಗೈಸ್, ಸೂಪರ್ ಸೆ ಉಪ್ಪರ್ ಆಗಿದೆ. ಅಕ್ಕ ಗೈಸ್ ನಮ್ಮ ಅಕ್ಕ ಎಲೆಕ್ಟ್ರಿಷಿಯನ್ ಕೆಲಸ ಮಾಡ್ತಾ ಇದ್ದಾಳೆ. ಲೈಟ್ ಹವಾ? ಓ ಸಾರಿ, ಮತ್ತು ಇದೇನೇ ಇದು? ನಾನು ಇದ್ರೊಳಗಿದ್ರೆ ಚೆನ್ನಾಗಿರುತ್ತಾ? ಹಾಂ, ಒಳಗೆ ಇರಲಿ, ಚೆನ್ನಾಗೈತೆ. ಮೇಲ್ಗಡೆ ಇದ್ರೆ ಚೆನ್ನಾಗಿರುತ್ತೆ. ಬೇಡ, ಒಳಗೆ ಇರಲಿ. ಆ ಬಟ್ಟೆ ಏನೋ ಒಂಥರ ಚೆನ್ನಾಗಿ ಕಾಣಿಸ್ತಾ ಇದೆ. ಪಿನ್ನ ತಗೊಳ್ತೀನಿ. ಇದ್ಯಾರು ತಗೊಬರಲ್ಲ. ಪುರಿ ಸ್ವಲ್ಪ ಟೈಟಾಗಿ ಇಟ್ಕೊಳ್ಳಿ, ಟೈಟಾಗಿ. ಅಕ್ಕ ಟೈಟಾಗಿ ಬೇಡ, ಹಿಂಗೆ ಇರಬೇಕು, ಸುಮ್ಮನೆ ಇರು. ಈ ನಂಗೆ ಹಂಗೆ ಸ್ಟ್ರೇಟಾಗಿ ಹಿಂಗೆ. ಓಕೆ ನನಗೇನೋ ಚೆನ್ನಾಗಿ ಕಾಣಿಸ್ತಾ ಇದ್ದಪ್ಪ. ನಿನಗೆ ಓಕೆ ಅಂದರೆ ಓಕೆ. ರೀ ನಿಂಗೆ ಹೆಂಗೆ ಅನ್ನಿಸ್ತಿದೆ? ಐಡಿಯಾ ಕೊಡು. ಇಲ್ಲಿ ದೇವ್ರ ಮನೆಗೆ ಹಾಕು. ಏ ಇಂಪಾರ್ಟೆಂಟ್ ಇಲ್ಲಿ ಕಡೆ ಇವತ್ತು ಇಲ್ಲಿ ಆಯಿತು ಕಣೀರೆ. ಅಲ್ಲಿನೂ ಮಿಂಚಿಸೋಣ, ನಿನ್ನನ್ನು ಮಿಂಚಿಸೋಣ. ರೀ ಉಲ್ಟಾ ಹಾಕಿದ್ಯಲ್ರಿ. ಇಲ್ಲಿ ಇದು ಹಾಕ್ತೀಯ ತಾನೇ? ತೋರಣ ಹಾಕ್ತಿದ್ಯಾ? ತೋರಣ ಹಾಕ್ತೀನಿ, ತೋರಣ ಮೇಲೆ ಇದನ್ನ ಹಾಕ್ತೀನಿ. ಅದ್ರ ಮೇಲೆ ಇನ್ನೊಂದು ಹಾಕು, ನೋಡು ಏನು ಮಾಡ್ತೀಯ. ನೀನು ಇದನ್ನ ಎಲ್ಲಿಗೆ ತೊಗೊಂಡಿದ್ದೀಯ ಹೇಳು? ಯಾರಿಗೂ ನಾನು ತಗೊಂಡೆ ನೋಡೆ ನೋಡೆ ಅದ್ರ ಲುಕ್ ನೋಡೆ. ಲಚ್ಚು ಹೆಂಗೆ ಕಾಣಿಸ್ತಾ ಇದೆ ರೀ? ಚೆನ್ನಾಗಿದೆ, ಬಟ್ ಹಾನೆಸ್ಟ್ ನನಗೆ ಇಲ್ಲಿ ಹಾಕಿದ್ರೆ ನನಗೆ ಇನ್ನೂ ಚೆನ್ನಾಗಿ ಅನಿಸ್ತಾ ಇದೆ. ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸರಿ ಬಿಡೆ, ನಿನ್ನ ಆಸೆ ಯಾಕೆ? ನಿನ್ನ ಆಸೆನ ಈಡೇರಿಸೋಣ. ಇನ್ನಿಷ್ಟ. ಆ್ಯಂಡ್ ಈ ಸತಿ ನಾನು ಸ್ವಲ್ಪ ಬ್ಯಾಕ್ ಡ್ರಾಪ್ ಬೇರೆ ಏನಾದರೂ ತೊಗೋಬೇಕಿತ್ತು ಅಂತ ಅನಿಸ್ತು. ಬಿಕಾಸ್ ಇದನ್ನು ನಾನು ಲಾಸ್ಟ್ ಟೈಮು ಕೂಡ ಮಾಡಿದ್ದೆ, ವೈಟ್ ಕಲರ್ ಬ್ಯಾಕ್ ಡ್ರಾಪ್ ಮತ್ತು ಅದರಲ್ಲಿ ಈ ಥರ ಲೋಟಸ್ ಫ್ಲವರ್ ಎಲ್ಲ. ಈ ಸತಿ ನನಗೆ ಯಾಕೆ ಯಾವುದೂ ಐಡಿಯಾ ಬರಲಿಲ್ಲ ಅಂತ ಅನ್ನಿಸ್ತಿದೆ. ಐಡಿಯಾ ಬಂದಿದ್ದೆಲ್ಲ ತುಂಬ ಲೇಟಾಗಿ ಬಂತು ಆ್ಯಂಡ್ ಅದನ್ನು ನಾನು ಎಕ್ಸಿಕ್ಯೂಟ್ ಮಾಡೋದಕ್ಕೂ ಆಗಲಿಲ್ಲ. ಸೊ ನೆಕ್ಸ್ಟ್ ಇಯರ್ ಮಾತ್ರ ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಗೈಸ್. ಬಟ್ ಈ ಸತಿ ಈ ಥರ ಸಿಂಪಲ್ ಆಗಿ ಇದ್ರೂ ಚೆನ್ನಾಗಿ ಕಾಣಿಸ್ತಾ ಇತ್ತು ಲಕ್ಷ್ಮಿಗೆ. ಆ್ಯಂಡ್ ಅದು ಮನೆ ಒಂಥರ ಫುಲ್ ಸ್ಪೇಷಿಯಸ್ ಆಗಿರೋ ಮನೆಯಲ್ಲಿ ಬೇರೆ ಇನ್ನೇನು ನನ್ನ ಮನೇಲಿ ತುಂಬಿಲ್ಲ ಅಲ್ವಾ. ಸೊ ಈ ಒಂದು ಪಾರ್ಟ್ ಮಾತ್ರ ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಅನ್ನಿಸ್ತು. ಸೊ ಫಸ್ಟ್ ಟೈಮ್ ಈ ಮನೇಲಿ ಕೂರಿಸ್ತಾ ಇರೋದ್ರಿಂದ, ಮೊದಲನೇ ಬಾರಿ ಪ್ರತಿಯೊಂದೂ ನಾನೇ ಮಾಡ್ತಾ ಇರೋದ್ರಿಂದ ಒಂದು ಸ್ವಲ್ಪ ಅಂದರೆ ಪ್ಲ್ಯಾನ್ ಮಾಡ್ಕೊಳ್ಳೋದು ತಡ ಆಯಿತು ಮತ್ತು ಮಿಸ್ ಆಯಿತು ಅಂತಲೇ ಅನ್ಕೋಬೋದು. ಬಟ್ ಮಾಡಿರೋ ಅಷ್ಟು ಚೆನ್ನಾಗಿ ಬಂದಿದೆ ಅಂತ ಅನ್ನಿಸ್ತಿದೆ. ಗೋಮೂತ್ರ ಮತ್ತು ಅರಿಶಿನ ನೀರಲ್ಲಿ ಹಾಕಿಬಿಟ್ಟು ಎಲ್ಲ ನೀಟಾಗಿ ಹೊರಿಸ್ಕೊಂಡಿದ್ದೀನಿ. ಇವಾಗ ಈ ಬೆಡ್ಶೀಟ್ನ ಯೂಸ್ ಮಾಡ್ತೀನಿ. ಸೊ ಪ್ರತಿ ವರ್ಷನೂ ಒಂದೊಂದು ಹೊಸ ಬೆಡ್ಶೀಟ್ನ ತೊಗೊಂಡ್ಬರ್ತೀವಿ. ಈ ಅಮ್ಮ ಮ್ಯಾಟ್ರೆಸ್ ಅಲ್ಲ, ಇದು ಬೆಡ್ಶೀಟ್ ಇದು.
ಮಕ್ಕಳನ್ನ ಮೇಂಟೈನ್ ಮಾಡಿಕೊಂಡು ಇದೆಲ್ಲ ಮಾಡೋದು, ತಯಾರಿ ಮಾಡೋದು ಸ್ವಲ್ಪ ಕಷ್ಟನೇ. ಅದರಲ್ಲೂ ಚಿಕ್ಕ ಮಕ್ಕಳಿದ್ರಂತೂ ತುಂಬಾ ಜಾಸ್ತಿ ಕಷ್ಟ ಆಗುತ್ತೆ. ಸಿಂಬಾಗೂ ಅಷ್ಟೇ ಅಂದರೆ ಲಕ್ಷಿತ್ ಹೇಳಿದ ಮಾತು ಕೇಳಿಬಿಡ್ತಾನೆ, ಬಟ್ ಸಿಂಬಾ ಹೇಳಿದ ಮಾತು ಒಂದು ಸ್ವಲ್ಪನೂ ಕೇಳೋದಿಲ್ಲ. ನಾವೇನು ಮಾಡಬೇಡ ಅಂತ ಹೇಳಿರ್ತೀವೋ ಅದನ್ನೇ ಫಸ್ಟ್ ಬಂದು ಮಾಡ್ತೀನಿ ಅಂತ ಮಾಡೋದು. ಸೊ ಇವಾಗ ಅವನು ಇದನ್ನು ಹಾಕೋಕ್ಕೂ ಸಹ ಬಿಡ್ತಾ ಇರಲಿಲ್ಲ ನನಗೆ. ಹಾಗೂ ಈ ಒಂದು ಟೇಬಲ್ ನಾವು ಮಮ್ಮಿ ಮನೆಯಿಂದನೇ ತರಿಸ್ಕೊಂಡಿದ್ದೆ. ಬಿಕಾಸ್ ನನಗೆ ಈ ಟೇಬಲ್ ಮೇಲೆ ಲಕ್ಷ್ಮಿನ ಕೂರಿಸೋದಕ್ಕೆ ತುಂಬ ಜಾಸ್ತಿ ಇಷ್ಟ. ಯಾಕಂದರೆ ಒಂಥರ ಪದ್ಮಾಸನ ಒಂದು ಇದರಲ್ಲಿ ಕೂತಿರ್ತಾರೆ ಅಂತ ಅನಿಸುತ್ತೆ. ಬೇರೆ ಫ್ಲ್ಯಾಟ್ ಟೇಬಲ್ಸ್ ಎಲ್ಲ ಏನು ಮಾಡ್ತೈತ್ರಿ ಅಂದರೆ ಅದು ಚಕ್ಲು ಬಕ್ಲು ಹಾಕೊಂಡು ಕೂತ್ಕೊಂಡಿದ್ದೀವಿ ಅನ್ನೋ ಥರ ಫೀಲ್ ಕೊಡಲ್ಲ. ಸೊ ಇದು ಚೆನ್ನಾಗಿ ಕೊಡುತ್ತೆ. ಆ್ಯಂಡ್ ಅದನ್ನು ಕೂಡ ಇವಾಗ ಗಂಜಲದ್ದು ಮತ್ತು ಅರಿಶಿಣದ ನೀರಲ್ಲಿ ನೀಟಾಗಿ ಹೊರಿಸ್ಕೊತಾ ಇದ್ದೀನಿ. ಯಾವುದೇ ಒಂದು ವಸ್ತುನ ಯೂಸ್ ಮಾಡ್ತಾ ಇದ್ದೀವಿ ಅಂತಂದರೆ ಅವಾಗ ಗಂಜಲದ ನೀರನ್ನು ನಾವು ಸಪ್ರೇಟಾಗಿ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀವಿ. ಅದ್ರ ಮೇಲೆಲ್ಲ ಸ್ವಲ್ಪ ಗಂಜಲದ ನೀರು ಚಿಮುಗಿಸ್ಕೊಂಡು ಅಥವಾ ಆ ನೀರಲ್ಲಿ ಹೊರಿಸಿಸ್ಕೊಂಡು ಬೇರೆದೆಲ್ಲನೂ ಮಾಡ್ತೀವಿ. ಆ್ಯಂಡ್ ಅದಾದಮೇಲೆ ಇವಾಗ ಆ ಒಂದು ಮಣೆ ಮೇಲೆ ಅಷ್ಟದಳ ರಂಗೋಲಿ ಹಾಕಬೇಕು. ಸೊ ಇದು ಅಷ್ಟದಳ ರಂಗೋಲಿ ಅಂತ ಕರೀತಾರೆ. ತುಂಬ ಈಸಿ. ನನ್ನ ಇವಾಗ ಹಾಕಿ ಅಭ್ಯಾಸ ಆಗಿಬಿಟ್ಟಿದೆ. ಅದಕ್ಕೆ ಅರಿಶಿನ ಕುಂಕುಮ ಹಾಗೂ ಹೂವಾನ ಇಟ್ಟು ಅದ್ರ ಮೇಲೆ ಒಂದು ಮುತ್ಕದ ಎಲೆನ ಇಡಬೇಕು. ಓಕೆ ಗಾಯ್ಸ್, ಫೈನಲಿ ನಮ್ಮ ವರಮಹಾಲಕ್ಷ್ಮಿಯ ಮೊದಲನೇ ಸತಿ ನಮ್ಮ ಮನೇಲಿ ಕುತ್ಕೊಳ್ಳುವಂಥ ವರಮಹಾಲಕ್ಷ್ಮಿಯ ಸೀರೆನ ತೋರಿಸುವಂಥ ಟೈಮ್. ಸೊ ಈ ಸತಿ ನಾನು ನಮ್ಮ ಮನೆಯ ವರಮಹಾಲಕ್ಷ್ಮಿಗೆ ತಗೊಂಡಿರೋ ಸ್ಯಾರಿ ಬಂದು ಟ್ಯಾಂಟೆಡಾನ್. ಸೊ ಇದು ಬಂದು ಒಂಥರ ಪ್ಯಾರೆಟ್ ಗ್ರೀನು ಅಲ್ಲ, ನಾರ್ಮಲ್ ಗ್ರೀನು ಅಲ್ಲ, ಒಂಥರ ಚೆನ್ನಾಗಿದೆ ಇದು ಕಲರ್. ಸೊ ಈ ಥರ ಗ್ರೀನ್ಗೆ ವೈನ್ ಕಲರಲ್ಲಿ ಬಂದಿದೆ ಬಾರ್ಡರು. ಸೊ ಗ್ರೀನ್ಗೆ ವೈನ್ ತುಂಬಾ ಚೆನ್ನಾಗಿದೆ. ನಂಗೆ ಸಖತ್ ಇಷ್ಟ ಆಯಿತು. ನಮ್ಮ ದೇವ್ರಿಗೆ ಮೊದಲನೇ ಸೀರೆ ಗ್ರೀನ್ ಅಥವಾ ರೆಡ್ ತೊಗೋಬೇಕು ಅಂತಲೇ ಆಸೆ ಇದ್ದಿದ್ದು. ಸೊ ಫೈನಲಿ ಗ್ರೀನೇ ಬಂತು. ಇಲ್ಲಿ ನೀವು ಇದರಲ್ಲಿ ನೋಡ್ತಾ ಇರೋ ಗ್ರೀನ್ ಅಲ್ಲ, ಇದೊಂದು ಸ್ವಲ್ಪ ಡಿಫ್ರೆನ್ಸ್ ಇದೆ ಆಯಿತಾ. ಗ್ರೀನು ರಿಯಲ್ಲಿ ನೋಡೋದಕ್ಕೆ ಒಂಚೂರು ಡಿಫ್ರೆನ್ಸ್ ಅನಿಸುತ್ತೆ. ಸೊ ಈ ಒಂದು ಸೀರೆನ ನಮ್ಮ ವರಮಹಾಲಕ್ಷ್ಮಿಗೆ ನಾವು ಈ ಸತಿ ತಗೊಂಡಿರೋದು. ಚೆನ್ನಾಗಿದೆಯಾ? ಇದು ಬಂದು ನಾವು ಸ್ವಯಂವರ ಸಿಲ್ಕ್ಸಲ್ಲಿ ತೊಗೊಂಡಿದ್ದು, ಚಿಕ್ಕಪೇಟೆ ಲೊಕೇಶನ್. ಏನಾದರೂ ಬೇಕು ಅಂದರೆ ಕೇಳಿ ಹೇಳ್ತೀನಿ. ಬಟ್ ಸ್ಯಾರಿ ಕ್ವಾಲಿಟಿ, ಮೆಟೀರಿಯಲ್ ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇದೊಂಥರ ವಿಂಟೇಜ್ ಸ್ಯಾರೀಸ್ ಬರೋದಲ್ಲ, ಆ ರೀತಿಯಾದಂಥ ಒಂದು ಸೀರೆ. ಸೊ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ಹಾಗೂ ಇವಾಗ ಇದೆಲ್ಲ ಇಷ್ಟು ಸೆಟಪ್ ಆದಮೇಲೆ ಮತ್ತೆ ಒಂದು ತಟ್ಟೆನ ಇಟ್ಟು ಆ ತಟ್ಟೆ ತುಂಬ ಅಕ್ಕಿನ ತುಂಬಬೇಕು. ಸೊ ತುಂಬ ಜನ ಇತ್ತೀಚೆಗೆ ನೋಡುತ್ತಾ ಇರೋದು ಪ್ರಕಾರ ನಾನು ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಅಳತೆ ಮಾಡಿಬಿಟ್ಟು ತುಂಬಿರ್ತಾರೆ. ಆ್ಯಂಡ್ ಮತ್ತೆ ಲಕ್ಷ್ಮೀದು ವಿಸರ್ಜನೆ ಎಲ್ಲ ಮಾಡಿದ ನಂತರ ಮತ್ತೆ ತಿರುಪುನ ಅಕ್ಕಿನ ಅಳತೆ ಹಾಕಿದಾಗ ಅಕ್ಕಿ ಹೆಚ್ಚಾಗಿರುತ್ತೆ ಅಂತ ಹೇಳ್ತಾರೆ. ಈ ವರ್ಷ ನಾನು ಮಾಡಬೇಕು ಅಂದ್ಕೊಂಡಿದ್ದೆ, ಬಟ್ ಅದು ಮರ್ತೋಯ್ತು ನನಗೆ. ಸೊ ನೆಕ್ಸ್ಟ್ ಇಯರ್ ನೋಡೋಣ, ನಾನು ಕೂಡ ಮಾಡಿ ನೋಡ್ತೀನಿ. ಬಟ್ ಎಸ್, ಅಕ್ಕಿನ ಎಲ್ಲ ತಟ್ಟೆ ತುಂಬ ಅಕ್ಕಿನ ಹಾಕಿ ಅದ್ರ ಮೇಲೆ ಓಂ ಅಥವಾ ಅದ್ರ ಮೇಲೂ ಕೂಡ ಅರಿಶಿಣದ ಪೌಡರಿಂದ ಅಷ್ಟದಳ ರಂಗೋಲಿನ ಕೂಡ ಹಾಕ್ಬೋದು. ಸೊ ಇವಾಗ ಅದ್ರ ಮೇಲೆ ನಾನು ಕೈಯಲ್ಲೇ ಅಷ್ಟದಳ ರಂಗೋಲಿನ ಹಾಕ್ತಾಯಿದ್ದೀನಿ. ಆ್ಯಂಡ್ ಅದಕ್ಕೂ ಕೂಡ ಅರಿಶಿಣ ಕುಂಕುಮ ಹಾಗೂ ಹೂವನ ಇಡಬೇಕು. ಆ್ಯಂಡ್ ನೆಕ್ಸ್ಟ್ ಇವಾಗ ನಾನು ಹಾಗೆ ಕಳಶಕ್ಕೆ ನೀರು ತೊಗೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಸೊ ಆದಷ್ಟು ಈ ಥರ ಎಂಜಲು ಆಗದೆ ಇರೋದು ಕಡೆ ಅಥವಾ ತುಂಬ ಮೈಲ್ಗೆ ಇರುವಂಥ ಕಡೆಯಿಂದನೇ ಲಕ್ಷ್ಮಿಗೆ ನೀರನ್ನ ತೊಗೊಂಬನ್ನಿ. ನಾವು ಯೂಶ್ವಲಿ ಇಂದ ಅಂದರೆ ನಮ್ಮ ವಾಟರ್ ಪ್ಯೂರಿಫೈರ್ ಆ ನೀರನ್ನೇ ತುಂಬಿಸ್ಕೊಂಡ್ಬಿಡ್ತೀವಿ. ಬಟ್ ಇಲ್ಲಿ ಈ ಒಂದು ಫ್ಲೋರಲ್ಲಿ ವಾಟರ್ ಪ್ಯೂರಿಫೈರ್ ನಾವೇನು ಫಿಟ್ ಮಾಡಿಲ್ಲ ಅಲ್ವಾ. ಸೊ ಇಲ್ಲಂತೂ ಎಲ್ಲ ಕಡೆನೂ ಜಾಸ್ತಿ ಮಡಿಯಾಗೇ ಇರುತ್ತೆ. ನಾನು ಈ ಬಾಲ್ಕನಿಯಿಂದ ತೊಗೊಂಬರ್ತೀನಿ. ಬಿಕಾಸ್ ಅಲ್ಲಿ ಏನು ಯಾವುದೇ ಥರದ ಯೂಸ್ ಆಗೋಲ್ಲ. ನಾನು ಬರೀ ದೇವ್ರ ಪಾತ್ರೆ ತೊಳೆದಕ್ಕೆ ಮಾತ್ರ ಅದನ್ನ ಯೂಸ್ ಮಾಡೋದು ಆ ನಲ್ಲಿನ. ಸೊ ಅದಕ್ಕೇ ಇವಾಗ ಒಂದು ಗಂಗೆ ಪೂಜೆನ ಮಾಡಿ ನಲ್ಲಿಗೆ, ಅದಾದಮೇಲೆ ಅರಿಶಿನ ಕುಂಕುಮ ಹೂವು ಎಲ್ಲ ಇಟ್ಟು ದೇವ್ರ ನಲ್ಲಿಗೆ ನಮಸ್ಕಾರ ಮಾಡಿಕೊಂಡು ಮತ್ತೆ ನೀರನ್ನ ತುಂಬಿಸ್ಕೊಂಡು ಬರ್ತೀನಿ. ಎಲ್ಲ ಆದಮೇಲೆ ಬಂದಿದ್ದು ಸ್ಯಾರಿ ಟಾಸ್ಕ್. ಸೊ ಸ್ಯಾರಿನ ಇವಾಗ ಡ್ರೇಪ್ ಮಾಡ್ತಾ ಇದ್ದೀನಿ. ಬಿಕಾಸ್ ಲಚ್ಚು ಮಲ್ಕೊಂಡ್ಬಿಟ್ಟಿದ್ಲು. ಅವಳು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹಾಗೆ ಸೋಫಾ ಮೇಲೆ ಮಲ್ಕೊಂಡ್ಬಿಟ್ಟಿದ್ಲು. ಸರಿ ಪಾಪ ಮಲಗಿದಾಳಲ್ಲ, ನೋಡೋಣ ನಾನೇ ಟ್ರೈ ಮಾಡ್ತೀನಿ ಒಬ್ಬಳೆ ಅಂತ ಅಂದ್ಬಿಟ್ಟು ಡ್ರೇಪ್ ಮಾಡಿದೆ. ಅಂದರೆ ಪ್ಲೀಟ್ಸ್ ಏನೋ ಮಾಡಿಬಿಟ್ಟೆ, ಬಟ್ ಆ ಪ್ಲೀಟ್ಸ್ನ ನೀಟಾಗಿ ಹಿಡ್ಕೊಬೇಕು. ಮೇಲ್ಗಡೆ ಪ್ಲೀಟ್ಸ್ ಇಟ್ಕೊಂಡ್ರೆ ಕೆಳಗಡೆ ಪ್ಲೀಟ್ಸ್ ಮೇಲೆ ಕೆಳಗೆ ಆಗ್ತಿತ್ತು. ಅಂದರೂ ಒಂದು ಕಡೆ ಈ ಥರ ಬಟ್ಟೆ ಕ್ಲಿಪ್ಸ್ನೆಲ್ಲ ಯೂಸ್ ಮಾಡಿಕೊಂಡು ಮಾಡೋಣ ಅಂತ ಹೇಳಿಬಿಟ್ಟು ತುಂಬಾ ಟ್ರೈ ಮಾಡಿದೆ. ಬಟ್ ಅದು ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ನನಗೆ ಸಿಗ್ತಾ ಇರಲಿಲ್ಲ. ಸರಿ ಫೈನಲಿ ಹೋಗ್ಬಿಟ್ಟು ಲಚ್ಚುನ ಎಬ್ರಿಸ್ಕೊಂಡೇ ಬಂದುಬಿಡೋಣ ಅಂತ ಹೇಳಿಬಿಟ್ಟು ಹೋಗ್ಬಿಟ್ಟು ಎಬ್ರಿಸ್ದೆ. ಹ್ಞೂ ಅಕ್ಕ ಬರ್ತಾಯಿದ್ದೀನಿ ಅಂತ ಅಂದ್ಲು. ಆ್ಯಂಡ್ ಮತ್ತೆ ಟ್ರೈ ಮಾಡ್ತಾನೆ ಇದೆ, ಬಟ್ ಅದು ಆಗಲಿಲ್ಲ. ಆ್ಯಂಡ್ ಗೈಸ್, ಇದೊಂದು ಕೋಲು ಅಂದರೆ ನಾವು
ಬಿಂದಿಗೆದು ಕುತ್ತಿಗೆಗೆ ಬಂದುಬಿಟ್ಟು ಈ ಥರ ಹಿಟ್ಟಿನ ಕೋಲಿದೆ, ಈ ಥರ ಆದಷ್ಟು ಕಬ್ಬಣನ ಅವಾಯ್ಡ್ ಮಾಡಿ ಆಯಿತಾ. ದೇವ್ರ ಹತ್ರ ಕಬ್ಬಣನ ಟೋಟಲಿ ಅವಾಯ್ಡ್ ಮಾಡಿ, ಪಿನ್ಸ್ ಹಾಕೋದಾಗಲಿ ಅವೆಲ್ಲನೂ ಕೂಡ ಅವಾಯ್ಡ್ ಮಾಡಿ. ಸೊ ನಾವು ಆದಷ್ಟು ಈ ಥರ ಮರದ್ದು ಅಥವಾ ಈ ಥರನೇ ಯೂಸ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಕಬ್ಬಣ ಮತ್ತು ಪ್ಲಾಸ್ಟಿಕ್ನ ತುಂಬಾ ಅವಾಯ್ಡ್ ಮಾಡ್ತೀವಿ. ಸೊ ಇವಾಗ ಲಚ್ಚು ಕೂಡ ಬಂದಳು. ಲಚ್ಚು ಬಂದಮೇಲೆ ಅವಳು ಕೂಡ ಇಟ್ಕೊಂಡ್ಳು ಆ್ಯಂಡ್ ಇಬ್ಬರು ಕೂಡ ಸೇರಿಕೊಂಡು ಫುಲ್ ನೀಟಾಗಿ ಬೇಗನೆ ಆಯಿತು. ಯಾಕಂದರೆ ಇವಾಗ ಒಂದು 10 ವರ್ಷದ ಮೇಲಾಯಿತು ನಾನು ದೇವರಿಗೆ ಸೀರೆ ಉಡ್ಸೋದು ಸ್ಟಾರ್ಟ್ ಮಾಡಿ. ಸೊ ತುಂಬಾ ಚೆನ್ನಾಗಿ ಕೈ ಕುತ್ಕೊಂಡಿದೆ ಅಂತಲೇ ಹೇಳ್ಬೋದು. ಬೇಗನೆ ಉಡಿಸ್ಬಿಡ್ತೀನಿ, ತುಂಬ ಟೈಮ್ ಏನು ತೊಗೊಳ್ಳಲ್ಲ. ಹಿಡ್ಕೊಳ್ಳೋರೊಬ್ರು ಕರೆಕ್ಟಾಗಿ ಸಿಕ್ಬಿಟ್ರೆ ನನಗೆ ತುಂಬಾ ಚೆನ್ನಾಗಿ ಉಡಿಸ್ಬಿಡ್ತೀನಿ. ಆ್ಯಂಡ್ ಈ ಸರಿ ಸೀರೆ ನೀವು ನಂಬಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಒಂಥರ ಭರತನಾಟ್ಯಂ ಡ್ರೆಸ್ ಇರುತ್ತೆ ನೋಡಿ, ಆ ರೀತಿಯಾಗಿ ಬಂದಿದೆ. ಲಚ್ಚು ಅದೇ ಅಂತಿದ್ಲು, ಅಕ್ಕ ನಿಮ್ಮ ಲಕ್ಷ್ಮಿ ಒಂಥರ ಭರತನಾಟ್ಯಂ ಡ್ರೆಸ್ ಹಾಕ್ಕೊಂಡಿರೋ ಥರ ಕಾಣಿಸ್ತಾ ಇದ್ದಾರೆ ಕಣೆ ಅಂತ. ನನಗೆ ಇಷ್ಟ ಇದ್ದಿದ್ದು ಬಂದು ಈ ಥರ ಪದ್ಮಾಸನ ಕೂತಿರೋ ಥರ ಇರಬೇಕು ಅಂತ ಹೇಳ್ಬಿಟ್ಟು, ಬಟ್ ಇದು ಥರ ಹಾಫ್ ಸಿಟ್ಟಿಂಗ್ ಮಾಡ್ತಾರಲ್ಲ ಭರತನಾಟ್ಯಂ ಡ್ರೆಸ್ ಹಾಕ್ಕೊಂಡು, ಆ ರೀತಿಯಾಗಿ ಬಂದಿದೆ. ಅದು ಹೇಗೋ ದೇವ್ರಿಗೆ ಹೇಗೆ ಇಷ್ಟನೋ ಹಾಗೆ ತೊಗೊಳ್ಳೋದು. ಸೊ ನನಗಂತೂ ತುಂಬಾ ಜಾಸ್ತಿ ಇಷ್ಟ ಆಯಿತು. ಫೈನಲಿ ಎಲ್ಲ ನೀಟಾಗಿದೆಯಾ ಅಂತ ಚೆಕ್ ಮಾಡಿ ಒಂದು ಸ್ವಲ್ಪ ಪ್ಲೀಟ್ಸ್ನ ಕೂಡ ಸರಿ ಮಾಡಿಕೊಂಡೆ. ಪ್ಲೀಟ್ಸ್ ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಪ್ಲೀಟ್ಸ್ ಸರಿ ಮಾಡ್ಕೋಬೇಕು. ಆ್ಯಂಡ್ ನಾನು ಹೇಗೆ ಸೀರೆ ಉಡಿಸ್ತೀನಿ ಅಂದರೆ ಫಸ್ಟ್ ಬಂದುಬಿಟ್ಟು ನಮ್ಮ ಈ ಕೆಳಗಡೆ ಫಾಲ್ ಹಾಕಿರ್ತಾರಲ್ಲ ಆ ಜಾಗದಿಂದ ನಾನು ಪ್ಲೀಟ್ಸ್ನ ಸ್ಟಾರ್ಟ್ ಮಾಡೋದು. ಸೊ ಆ ಜಾಗದಿಂದ ಪ್ಲೀಟ್ಸ್ನ ಸ್ಟಾರ್ಟ್ ಮಾಡಿಕೊಂಡು ಮತ್ತೆ ಅದನ್ನು ಹಿಂಗೆ ಉಲ್ಟಾ ಮಾಡಿ ಫೋಲ್ಡ್ ಮಾಡ್ತೀನಿ. ಸೊ ಆ ಥರ ಫೋಲ್ಡ್ ಮಾಡಿದಾಗ ನೀಟಾಗಿ ನೆರಿಗೆ ಬರುತ್ತೆ, ನೀಟಾಗಿ ಕೂರುತ್ತೆ ಆ್ಯಂಡ್ ಸ್ಯಾರಿ ಉಡ್ಸೋದು ಕೂಡ ತುಂಬಾ ಈಸಿ ಅನಿಸುತ್ತೆ. ನಾವು ಮೇಲ್ಗಡೆ ಇದರಿಂದನೇ ಫೋಲ್ಡ್ ಮಾಡ್ಕೊಂಡು ಹೋದರೆ ಹಿಂಗೆ ಉಲ್ಟಾ ಮಾಡಿದಾಗ ಸೀರೆ ಉಲ್ಟಾ ಆಗಿಬಿಡುತ್ತೆ. ಅಂದರೆ ಆ ಒಂದು ಇದೇನಿದೆಯಲ್ಲ ತುಂಬ ಉಲ್ಟಾ ಕಾಣಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ನೀವು ಕೆಳಗಡೆ ಫಾಲಿಂದ ಇಟ್ಕೊಂಡ್ರೆ ಅದು ನೀಟಾಗಿರುತ್ತೆ. ಸೊ ಫೈನಲಿ ಇವಾಗ ಮೇಘನದು ಕೂಡ ಸೀರೆ ಉಡ್ಸಾಗಿತ್ತು, ಅವರು ಕೂಡ ತೋರಿಸ್ತಾ ಇದ್ರು, ನಾನು ಕೂಡ ತೋರಿಸ್ತಾ ಇದ್ದೆ. ಆ್ಯಂಡ್ ಇವಾಗ ಇಲ್ಲಿ ನೋಡಿದ್ರೆ ಸ್ವಲ್ಪ ಗಂಜಲನ ಒಂದು ತಟ್ಟೆಯಲ್ಲಿ ಹಾಕ್ಕೊತಾ ಇದ್ದೀನಿ. ಗಂಜಲ ಮತ್ತು ಅರಿಶಿನದ ಪೌಡರ್ನ ಹಾಕ್ಕೊಂಡು ನೀರನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಇದೇಂತಕ್ಕಪ್ಪ ಅಂದರೆ ಒಡವೆನ ತೊಳೆದ್ಬಿಟ್ಟು, ಅಂದರೆ ಪ್ರತಿ ಸತಿ ನಾವು ಒಡವೆ ದೇವ್ರಿಗೆ ಹಾಕಬೇಕಾದ್ರೆ ಜ್ಯುವೆಲ್ರೀಸ್ನ ಅದನ್ನು ಒಂದು ಸ್ವಲ್ಪ ಗಂಜಲ ಮತ್ತು ಅರಿಶಿನದ ನೀರಲ್ಲಿ ಎಜ್ಜಿಬಿಟ್ಟು ನೀಟಾಗಿ ಹೊರಿಸ್ಬಿಟ್ಟು ಅದಾದಮೇಲೆ ದೇವ್ರಿಗೆ ಹಾಕೋದು. ಬಿಕಾಸ್ ನಾವು ಕೂಡ ಹಾಕ್ಕೊಂಡಿರ್ತೀವಲ್ಲ. ಆ್ಯಂಡ್ ತುಂಬ ಜನಕ್ಕೆ ಒಂದು ಕನ್ಫ್ಯೂಷನ್ ಇತ್ತು ದಟ್ ದೇವ್ರು ತುಂಬ ಜನ ಹೇಳ್ತಾಯಿದ್ರು ಆ್ಯಕ್ಚುಲಿ ಸೋಷಿಯಲ್ ಮೀಡಿಯಾದಲ್ಲಿ ದಟ್ ದೇವ್ರಿಗೆ ಹಾಕುವಂಥ ಒಡವೆ ನೀವು ಹಾಕ್ಕೋಬೇಡಿ, ನೀವು ಹಾಕ್ಕೊಂಡಿರೋ ಒಡವೆನ ದೇವ್ರಿಗೆ ಹಾಕಬೇಡಿ ಅಂತ. ದೇವ್ರು ಕೊಟ್ಟಿರೋದೇ ಅದು ನಮಗೆ ಪ್ರಸಾದ ಅಂತ. ಸೊ ನಾವು ದೇವ್ರಿಗೆ ಹಾಕೋದ್ರಲ್ಲಿ ಏನೂ ತಪ್ಪಿಲ್ಲ, ನಮಗೆ ಅದು ಫೀಲ್ ಆಯಿತು. ಸೊ ನಾವು ಹಾಕ್ತೀವಿ ಗೈಸ್. ಆ್ಯಂಡ್ ನಾವು ಏನಪ್ಪ ಅಂದರೆ ಡೈರೆಕ್ಟಾಗಿ ಹಾಕೋಕ್ಕೆ ಹೋಗಲ್ಲ, ಆದಷ್ಟು ಅದನ್ನು ಈ ಥರ ಗಂಜಲ ಮತ್ತು ಅರಿಶಿನದ ನೀರಲ್ಲಿ ಡಿಪ್ ಮಾಡಿ ಹೊರಿಸ್ಬಿಟ್ಟು ಅದಾದಮೇಲೆ ದೇವ್ರಿಗೆ ಹಾಕೋದು. ಆ್ಯಂಡ್ ಫೈನಲಿ ಒಂದು ದಿವಸ ಮುಂಚೆನೇ ಬ್ಯಾಂಕಿಂದ ಬಂದಿರ್ತೀವಿ, ಮತ್ತು ಆದಮೇಲೆ ವಾಪಸ್ ತೊಗೊಂಡು ಹೋಗ್ಬಿಟ್ಟು ಬ್ಯಾಂಕ್ ಲಾಕರಲ್ಲಿ ಸೇಫಾಗಿ ಇರಬೇಕಲ್ವ, ಸೊ ಸೇಫಾಗಿ ಇಟ್ಬಿಡ್ತೀವಿ. ಸೊ ನಾನು ದೇವ್ರಿಗೆ ಯಾವ್ಯಾವ ಒಡವೆ ಹಾಕ್ತೀನಿ ಅಂತ ನನಗಿನ್ನೂ ಕ್ಲಾರಿಟಿ ಇರಲಿಲ್ಲ, ಅಂದರೆ ಯಾವ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿ ಮೇಲೆ ಆ ಥರ ನೋಡಿ ಹಾಕೋಣ ಅಂತ ಅಂದ್ಕೊಂಡಿದ್ದೆ. ಸೊ ಎಲ್ಲ ಒಡವೆನೂ ಮಮ್ಮಿ ತಂದು ಕೊಟ್ಟಿದ್ರು. ಆ್ಯಂಡ್ ಸ್ಯಾರಿ ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ದೇವ್ರಿಗೆ. ನಿಜ ಹೇಳಿ ನಿಮ್ಗೆ ಅನ್ನಿಸ್ತಾ ಇಲ್ವಾ ಇದು ಭರತನಾಟ್ಯಂ ಡ್ರೆಸ್ ಥರ? ಮಗ ಮಗ ಮಗರಿ ಸನಿ ಸ ಗಮ ಸಾನಿ ಸದನಿ ಮಗರಿ ಮಗರಿ ಸ ನಿಸ ಧ ನಿಸ ನಿಸ ಮಗ ನಿಸ ಪ ಮಗ ಸನಿ ಸ ಗ ಮಗ ರಿ ನಿ ಗ ಮ ಮಗ ಗ ಮಗ ಗ ಮರಿ ಗ ನಿ ರಿ ನಿ ಗರಿ ಮಗರಿ ಸ ಪ ಮಗ ಮರಿ ಗರಿ ಮಗರಿ ಮಗರಿ ಸ ಫೈನಲಿ ಪ್ರತಿಯೊಂದನ್ನು ಜೋಡಿಸೋ ಅಷ್ಟರಲ್ಲಿ ಒಂದು 3-3:30 ಆ ಥರ ಆಗಿತ್ತು. ಆ್ಯಂಡ್ ಅದಾದಮೇಲೆ ಮೋಹನ್ ಬಂದು ಕರ್ಕೊಂಡು ಹೋದರು. ಸೊ ನಂದು ಮನೆಗೆ ಹೋಗಿದ್ವಿ, ಅಲ್ಲಿ ಸೀರೆ ಉಡಿಸ್ಬೇಕಿತ್ತು. ಅವರಿಬ್ರಿಗೂ ಅಷ್ಟು ನೀಟಾಗಿ ಬರ್ತಿರಲಿಲ್ಲ. ಸೊ ಅದಕ್ಕೆ ನಾನು ಕೂಡ ಹೋಗಿ ಸೀರೆ ಉಡಿಸ್ಬಿಟ್ಟು ಬೇಗ ಬಂದುಬಿಡೋಣ ಅಂತ ಹೋದೆ. ಬಟ್ ಅಲ್ಲೇ 1 ಅವರ್ ಆಯಿತು. ಸೊ ಅಲ್ಲೇ 1 ಅವರ್ ಆಗಿದ್ದರಿಂದ 4:45 ಬಂದ್ವಿ. ಆ್ಯಂಡ್ ಬಂದಮೇಲೆ ಮತ್ತೆ ನಾನು ತಿರುಪುನ ಸ್ನಾನ ಮಾಡಿಕೊಂಡು ಹಾಗೂ ಕೆಳಗಡೆ ಎಲ್ಲ ಮತ್ತೆ ಇನ್ನೊಂದ್ಸತಿ ರಂಗೋಲಿ ಎಲ್ಲ ಹಾಕ್ಬಿಟ್ಟು ಆಮೇಲೆ ಪೂಜೆ ಮಾಡಬೇಕಿತ್ತು. ಸೊ ಆ ಒಂದು ಕಾರಣದಿಂದ ನಂದು ಬ್ರಾಹ್ಮಿ ಮುಹೂರ್ತದ ಪೂಜೆ ಮಿಸ್ ಆಯಿತು. ಬಟ್ ಪರವಾಗಿಲ್ಲ, ಸೂರ್ಯೋದಯ ಟೈಮಲ್ಲಿ ನಾನು ಪೂಜೆನ ಮಾಡಿದೆ, ತುಂಬಾ ಚೆನ್ನಾಗಿ ಪೂಜೆ ಆಯಿತು. ಸೊ ಇವಾಗ ಸ್ನಾನ ಮಾಡ್ಕೊಂಬಂದು ರೇಷ್ಮೆ ಸೀರೆ ಉಟ್ಕೊಂಡು ಪೂಜೆನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಫಸ್ಟು ದೇವರಿಗೆ ಕೈ ಮುಕ್ಕೊಂಡು ಅದಾದಮೇಲೆ ಕಳಶಕ್ಕೆ ಕೂಡ ಕೈ ಮುಕ್ಕೊಂಡು ಆ ಕಳಶದ ಮೇಲೆ ಕೈ ಇಟ್ಬಿಟ್ಟು ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲ ಅಸ್ಮಿನ್ ಸನ್ನಿಧಿಂ ಕುರು, ಈ ಥರ ಆ ಒಂದು ನೀರನ್ನು ಪವಿತ್ರ ನೀರಾಗಿ ಮಾಡಪ್ಪ ಅಂತ ಹೇಳಿಬಿಟ್ಟು ಗಂಗಾ ಯಮುನಾ ಸರಸ್ವತಿ ಪ್ರತಿಯೊಂದು ದೇವರಿಗೂ ಕೇಳಿಕೊಂಡು ಅದಾದಮೇಲೆ ಆ ಒಂದು ನೀರೊಳಗೆ ಏನೆಲ್ಲ ನಾವು ಲಕ್ಷ್ಮಿಯ ಒಂದು ಸ್ವರೂಪ ಅಂತ ಹೇಳಿಬಿಟ್ಟು ತಗೊಂಡಿರ್ತೀವಲ್ಲ, ಕಾವುಡೆ, ಗೋಮತಿ ಚಕ್ರ, ಕಮಲದ ಬೀಜ, ಆಮೇಲೆ ಪ್ರತಿಯೊಂದು ಏನೆಲ್ಲ ತಗೊಂಡಿರ್ತೀವಲ್ಲ ಆರ್ ತಗೋಬೇಕು. ಸೊ ಅದೆಲ್ಲನೂ ಕೂಡ ಆ ಒಂದು ಬಿಂದಿಗೆ ಒಳಗೆ ಹಾಕಿ ಪ್ರಾಣ ಪ್ರತಿಷ್ಠಾಪನೆ ಅಂತ ಕರೆಯೋದು ಇದನ್ನೇ. ಫಸ್ಟು ಅರಿಶಿನ ಕುಂಕುಮ ಹಾಕಿ ಇದೆಲ್ಲನೂ ಕೂಡ
ಹಾಕಬೇಕು. ಅದಾದಮೇಲೆ ಇವಾಗ ಕಾಯಿಯನ್ನು ಈ ಥರ ಅರಿಶಿನ ಚೆನ್ನಾಗಿ ಇದು ಮಾಡಿಬಿಟ್ಟು ಮೆತ್ತಿಬಿಟ್ಟು ಒಂದು ಕುಂಕುಮನ ಇಟ್ಬಿಟ್ಟು ಕಾಯಿನ ಪ್ರತಿಷ್ಠಾಪನೆ ಮಾಡಬೇಕು. ಸೊ ಈ ರೀತಿಯಾಗಿ ನಾವು ಲಕ್ಷ್ಮಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡೋದು. ಹಾಗೂ ಅಲ್ಲಿ ಎಲೆಗಳು ಕೂಡ ಅಷ್ಟೇ 5 ವೀಳ್ಯದೆಲೆ ಹಾಗೂ 5 ಮಾವಿನ ಎಲೆನ ಇಟ್ಬಿಟ್ಟು, ಇಲ್ಲಾಂದರೆ 5 ವೀಳ್ಯದೆಲೆ 4 ಮಾವಿನ ಎಲೆ, ಟೋಟಲ್ 9 ಎಲೆನ ಇಟ್ಬಿಟ್ಟು ಕಾಯಿನ ಇಡಬೇಕು. ಅದಾದಮೇಲೆ ಇವಾಗ ನಾನು ಮುಖವಾಡನ ಕಟ್ತಾಯಿದ್ದೀನಿ. ಸೊ ಈ ರೀತಿಯಾಗಿ ನಾವು ಪ್ರತಿ ವರ್ಷವೂ ಒಂದು ಏನು ಪದ್ಧತಿ ಇದೆಯೋ ಅದನ್ನ ಪಾಲನೆ ಮಾಡ್ಕೊಂಡು ಬಂದಿದ್ದೀವಿ ಗೈಸ್. ಅದಾದಮೇಲೆ ಮಿಕ್ಕಿದ್ದು ಹೂವು ಎಲ್ಲನೂ ಪ್ರತಿಯೊಂದೂ ಕೂಡ ಹಾಕಿ ದೇವರಿಗೆ ಅಲಂಕಾರ ಮಾಡಬೇಕು. ಸೊ ನೀವು ನೋಡಿದ್ರೆ ಕಂಪ್ಲೀಟ್ ಈ ಒಂದು ವಿಡಿಯೋನಲ್ಲಿ ಒಂದೇ ಕಮಲದ ಹೂವು ಇಟ್ಟಿದ್ದೀನಿ, ಇನ್ನೊಂದು ಹೂವು ಇಡೋದೇ ಮರ್ತೋಗ್ಬಿಟ್ಟಿದ್ದೀನಿ ಅನಿಸುತ್ತೆ. ಹಾಗೂ ಅದಾದಮೇಲೆ ದೇವ್ರ ಮನೆಯಲ್ಲೂ ಕೂಡ ಎಲ್ಲ ನೀಟಾಗಿ ಅಲಂಕಾರ ಮಾಡಿದ್ಲು ಲಚ್ಚು. ಸೊ ಇವಾಗ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಅಲ್ಲಿ ಕೂಡ ದೀಪ ಹಚ್ಚಿ ದೇವ್ರ ಮನೇಲಿ, ಇಲ್ಲಿ ಲಕ್ಷ್ಮಿ ಹತ್ರ ಕೂಡ ದೀಪ ಹಚ್ಚಿಬಿಟ್ಟು ಪೂಜೆನ ಮಾಡಿದೆ. ನನ್ನ ಡೆಕೋರೇಷನ್ ಬಂದುಬಿಟ್ಟು ಈ ಸತಿ ತುಂಬಾ ಸಿಂಪಲ್, ಏಕೆಂದರೆ ನನಗೆ ಈ ಮೇಲೆ ಕೆಳಗೆ ಆ ಒಂದು ಇದರಲ್ಲಿ ನನಗೆ ನೀಟಾಗೇನು ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಲಾಸ್ಟ್ ಮೊಮೆಂಟಲ್ಲಿ ನನಗೆ ಇದು ಕೂಡ ಟೇಬಲ್ ಕೂಡ ಕರೆಕ್ಟಾಗಿ ಆರ್ಗನೈಸ್ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಏನು ಸಿಕ್ತೋ ಆ ಟೈಮಲ್ಲಿ ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ಮಾಡಿರೋದು. ಬಟ್ ಏನಪ್ಪ ಅಂದರೆ ಲಕ್ಷ್ಮಿ ಕಣ್ಣು ತುಂಬ ನೋಡೋಷ್ಟು ತುಂಬಾ ಮುದ್ದಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿದ್ರು. ಸೊ ಈ ರೀತಿಯಾಗಿ ನಮ್ಮ ಮನೆಯ ವರಮಹಾಲಕ್ಷ್ಮಿಯ ಡೆಕೋರೇಷನ್ ಹಾಗೂ ನಮ್ಮ ಮನೆಯ ವರಮಹಾಲಕ್ಷ್ಮಿ ಕಾಣಿಸ್ತಾ ಇರೋದು. ಗಂಗ ಮಗ ಮರಿ ಮಗರಿ ಸನಿ ರಿ ಸ ಪಮಗ ಮಗ ಮಗರಿ ಸನಿ ರಿ ಸ ಗಮ ಸಾನಿ ಸ. ಹಾಯ್ ಗಾಯ್ಸ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀವಿ. ಆ್ಯಂಡ್ ಇವತ್ತು ನಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ನ ನಿಮ್ಮೆಲ್ಲರ ಜೊತೆನೂ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಇವತ್ತು ನಮ್ಮ ಮನೆ ವರಮಹಾಲಕ್ಷ್ಮಿ ಆಗಲೇ ಕೂತಾಗಿದೆ ನೋಡ್ಬೋದು. ಸೊ ಪೂಜೆನೂ ಕೂಡ ಆಯಿತು, ನಂದು ಆವಾಗಲೇ ಪೂಜೆ ಮಾಡಿದೆ. ಬಟ್ ಏನಪ್ಪ ಅಂದರೆ ಆ ಒಂದು ಮನಸ್ಫೂರ್ತಿ ಪೂಜೆ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ 1 ಸೆಕೆಂಡ್ ನಾನು ನಿದ್ದೆ ಮಾಡಿಲ್ಲ. ಸೊ ನಿದ್ದೆ ಮಾಡ್ದಲ್ಲಿರೋ ಕಾರಣ ತಲೆ ಏನೋ ಒಂಥರ ಫೀಲ್ ಆಗ್ತಿದೆ ನನಗೆ. ಯೂಶ್ವಲಿ ನಾನೇನು ಮಾಡ್ತಿದ್ದೆ, ಮಮ್ಮಿ ಮನೇಲಿದ್ದಾಗ ಎಲ್ಲನೂ ರೆಡಿ ಮಾಡ್ತಿದ್ದೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಮಮ್ಮಿ ಪೂಜೆ ಮಾಡೋದು, ನಾನು ಪೂಜೆಗೆ ಇರ್ತಿದ್ದೆ. ಬಟ್ ಆ ಪೂಜೆ ಆದ ತಕ್ಷಣ ಹೋಗಿ ಮಲ್ಕೊಂಡ್ಬಿಡ್ತಿದ್ದೆ. ಆದರೆ ಇವತ್ತು ಆಗ್ತಾನೇ ಇಲ್ಲ. ಬಟ್ ಸ್ಟಿಲ್ ಹೇಗೋ ದೀಪ ಹಚ್ಚಿದ್ದೀನಿ, ಗಂಧದ ಕಡ್ಡಿ ಬೆಳಗಿದ್ದೀನಿ, ಪೂಜೆ ಮಾಡಿದ್ದೀನಿ. ಆ್ಯಂಡ್ ಸಡನ್ಲಿ ಹಿಂಗೆ ಕೂತ್ಕೊಂಡಿದ್ದೆ, ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡೋಣ, ತಲೆನ ಒಂದು ಸ್ವಲ್ಪ ನಾರ್ಮಲೈಸ್ ಮಾಡೋಣ ಅಂತ ಅಂದ್ಕೊಂಡು ಆವಾಗ ನನಗೆ ನೆನಪಾಯಿತು ದಟ್ ನಾನು ಅಷ್ಟು ಆಸೆ ಪಟ್ಟು ಮಾಡಿಸ್ಕೊಟ್ಟಿದ್ದಂಥ ರೇಷ್ಮೆ ಗೂಡಿನ ಹಾರನ ನಾನು ಇನ್ನೂ ಹಾಕಿಲ್ಲ ಗೈಸ್. ಸೊ ರೇಷ್ಮೆ ಗೂಡಿನ ಹಾರನ ಇವಾಗ ನಾವು ನಮ್ಮ ವರಮಹಾಲಕ್ಷ್ಮಿಗೆ ಹಾಕೋಣ ಬನ್ನಿ. ಸೊ ಇವತ್ತಿನ ಬ್ಲಾಗ್ ತುಂಬಾ ಚೆನ್ನಾಗಿರುತ್ತೆ, ಕಂಪ್ಲೀಟಾಗಿ ನೋಡಿ. ಆ್ಯಂಡ್ ಇಷ್ಟ ಆದರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಕೂಡ ಮರಿಬೇಡಿ. ಸೊ ಇದು ನಮ್ಮ ರೇಷ್ಮೆ ಗೂಡಿನ ಹಾರ. ನಾನು ಆವಾಗಲೇ ಎಲ್ಲ ರೆಡಿ ಮಾಡಿದಾಗ ಹಾಕೋಣ ಅಂತ ಅಂದ್ಕೊಂಡೆ, ಬೇಡ ಇನ್ನು ಪೂಜೆ ಮಾಡಬೇಕಾದ್ರೆ ಹಾಕೋಣ ಅಂತ ಅಂದ್ಕೊಂಡೆ. ಪೂಜೆ ಮಾಡಬೇಕಾದ್ರೆ ಹಾಕೋದೇ ತಲೆಯಿಂದ ಹೋಯ್ತು ನನಗೆ. ಸೊ ಹೇಗಿದೆ? ಚೆನ್ನಾಗಿದೆಯಾ? ದೇವಿಗೆ ರೇಷ್ಮೆ ಗೂಡಿನ ಹಾರನ ಹಾಕೋಣ. ಇದು ತೌಮಾಲೆ ಥರ ಮಾಡಿಸಿದ್ವಿ ನಾವು. ಹೇಗೆ ಕಾಣಿಸ್ತಾ ಇರೋದ್ರಿಂದ ನೀನೇ ಫಸ್ಟ್ ನೋಡ್ತಾ ಇರೋದು, ಲಕ್ಷ್ಮಿಗೆ ಹಾಕ್ತಾ ಇರೋದನ್ನ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳು. ಎಲ್ಲ ಚೆನ್ನಾಗಿ ಕಾಣಿಸ್ತದೆ. ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಹಿಂಗಿಲ್ಲ ಇಲ್ಲ ಹಂಗಿಲ್ಲ, ಪಕ್ಕ ಇಡಬೇಕು, ಚೆನ್ನಾಗಿ ಕಾಣೋದು. ಹಂಗಿಟ್ರೆ ಚೆನ್ನಾಗಿ ಕಾಣಲ್ಲ. ಇನ್ನೊಂದು ಸ್ವಲ್ಪ ಹತ್ರ ಇಡು. ಈ ಕಡೆ ಇಟ್ಟಿದೆಯಲ್ಲ, ಅದು ಹೆಂಗಿಡೋ ಚೆನ್ನಾಗಿರುತ್ತೆ.
ಸೊ ನೋಡಿ ತವಮಾಲೆ ಹಾಕಿದ್ಮೇಲೆ ಒಂದು ಲಕ್ಷಣ ಬಂತು, ಒಂದು ಬೇರೆ ಲುಕ್ಕೇ ಕ್ರಿಯೇಟ್ ಆಯಿತು ಆ್ಯಂಡ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ರಿಯಲ್ ಒರಿಜಿನಲ್ ಹೂವು ಹೇಗೆ ಫೀಲ್ ಕೊಡುತ್ತೋ ಅದೇ ರೀತಿಯಾಗಿ ಈ ರೇಷ್ಮೆ ಗೂಡಿನ ಹಾರ ಫೀಲ್ ಕೊಡ್ತಾ ಇತ್ತು. ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದಾರೆ ಅಂತ. ಆ ಒಂದು ಡೆಕೋರೇಷನ್ಗೆ ಒಂಥರ ಹೈಲೈಟ್ ಆಗೋಯಿತು ತವಮಾಲೆ ಅಂತೂ. ಆ್ಯಂಡ್ ತವಮಾಲೆ ಹಾಕಿದ್ಮೇಲೆ ಮತ್ತೆ ತಿರುಪನ ಇನ್ನೊಂದು ಸತಿ ಗಂಧದ ಕಡಿ ಮತ್ತು ಕರ್ಪೂರನ ಬೆಳಗ್ಗೆ ಪೂಜೆನ ಮಾಡಿದೆ. ಇವಾಗ ಮನಸ್ಫೂರ್ತಿಯಾಗಿ ಪೂಜೆ ಮಾಡಿದೆ ಅಂತ ಫೀಲ್ ಆಯಿತು. ಮುಂಚೆನೇ ಮಾಡಿದ್ದು ಅಂದರೆ ಮಾಡ್ತಾಯಿದ್ದೀನಿ ಪೂಜೆ ಅನ್ನೋ ಥರ ಇತ್ತು ಅಷ್ಟೇ. ಆದರೆ ಇವಾಗ ಆ ಒಂದು ತವಮಾಲೆ ಹಾಕಿದ್ಮೇಲೆ ತುಂಬಾ ಖುಷಿಯಿಂದ ಚೆನ್ನಾಗಿ ಪೂಜೆ ಮಾಡಿದೆ. ಮತ್ತೆ ಅಂದರೆ ಒಂದೇ ಟೈಮಲ್ಲಿ 2 ಸತಿ ಪೂಜೆ ಮಾಡಿದ್ದೀನಿ. ನಾನು ಲಿಪ್ಸ್ಟಿಕ್ ಮಾಡ್ಬೇಕಿತ್ತು, ಮಾಡಿಲ್ಲ. ಆಮೇಲೆ ಮಾಡ್ತೀನಿ. ತುಂಬಾ ತೋಮಲೆ ತುಂಬಾ ಚೆನ್ನಾಗಿ ಕಾಣ್ತೈತೆ. ಏನ್ ಸಮಾಚಾರ? ಅಷ್ಟೇ ಕಣೆ. ಪೂಜೆ ಎಲ್ಲ ಆಯ್ತಾ ಚೆನ್ನಾಗಿದೆ? ರವೆ ಉಂಡೆ ಹೆಂಗ್ ಮಾಡಿದೆ? ರವೆ ಉಂಡೆ ಮಮ್ಮಿ ಕೇಳ್ಕೊಂಡು ಮಾಡಿದೆ. ಮಮ್ಮಿ ಮತ್ತೆ ರೇಖಾದ ಅಡುಗೆಗೆ ಕಾಯಿ ಇದು ಕೊಬ್ಬರಿ ಹಾಕಿ ಕೊಟ್ಟರು. ಜಾಸ್ತಿ ತುರಿಲ್ಲ, ಇನ್ನೂ ಕೊಬ್ಬರಿ ಬೇಕಿತ್ತು ಅದಕ್ಕೆ. ಒಂಚೂರು ತಿಂದ ಕೈನೂ ಗೊತ್ತೈತೆ ಉಪ್ಪು ನನಗೆ ಅಂತ ಹೇಳ್ಬಿಟ್ಟು ಹೋದ. ಅಷ್ಟೇ 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 ನಾನು ಗೆದ್ದು ಮಾಡಿದೆ. ಅದು ಯಾಕೋ ಅಡ್ಡೆ ಸುಮ್ಮನೆ ನಾನು. ಚೆನ್ನಾಗಿದೆ ಬಿಡು, ಚೆನ್ನಾಗಿ ಕಾಣಿಸ್ತಿದೆ. ಚೆನ್ನಾಗಿದೆ, ತುಂಬ ಚೆನ್ನಾಗಿ ಕಾಣ್ತೈತೆ. ಮಾತ್ರ ಸೀರೆ ಹಾರಕ್ಕೆ ಸೂಪರ್. ಈ ಲಡ್ಡು ನಗು ಎಷ್ಟೊತ್ತಿಗೆ ಇದ್ದವನೆ? ಕೆಳಗಡೆ ನಾನು ನಿದ್ದೆ ಗಂಡಲ್ಲಿ ಐಬ್ರೋನ ಹಾಕಿರೋದು ಕರೆಕ್ಟಾಗಿ ಹಾಕಿರೋದು. ಇವಾಗ ನಿದ್ದೆ ಹೋಗ್ತಾ ಇದ್ದೇನೆ. ಓಕೆ ಗಾಯ್ಸ್, ಸೊ ಪೂಜೆ ಅಂತೂ ತುಂಬಾ ಚೆನ್ನಾಗಾಯಿತು. ಇವಾಗ ಬನ್ನಿ ಹೋಗಿ ತಿಂಡಿ ಗಿಂಡಿ ರೆಡಿ ಮಾಡೋಣ. ಸೊ ಇವತ್ತು ತಿಂಡಿ ಆ್ಯಸ್ ಯೂಶ್ವಲ್ ನಮ್ಮ ಲಕ್ಷ್ಮಿಗೆ ಪ್ರಿಯವಾದಂಥ ಪುಳಿಯೋಗರೆನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಹೋಗಿ ಪುಳಿಯೋಗರೆ ರೆಡಿ ಮಾಡಿ. ಮತ್ತು ನಾನು ಒಬ್ಬಟ್ಟು ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೋಬೇಕು. ಒಬ್ಬಟ್ಟಿನ ಸಾಮಾನೆಲ್ಲ ತರಿಸಿಟ್ಟಿದ್ದೀನಿ, ತೊಗೊಂಬಂದಿದ್ದೀನಿ. ಸೊ ಅದನ್ನೆಲ್ಲನೂ ಕೂಡ ರೆಡಿ ಮಾಡ್ಕೋಬೇಕು. ನಮ್ಮ ಅಮ್ಮಂಗೆ ಫೋನ್ ಮಾಡಿ ಕೇಳ್ಕೊತೀನಿ, ಬಿಕಾಸ್ ನನಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ. ಸೊ ಮಮ್ಮಿಗೆ ಫೋನ್ ಮಾಡಿ ಕೇಳ್ಕೊತೀನಿ. ಬನ್ನಿ ಇವತ್ತಿನ ಅಡುಗೆ ಆ್ಯಂಡ್ ಇವತ್ತು ಯಾರೆಲ್ಲ ನೆಂಟರು ಬರ್ತಾರೆ ನಮ್ಮ ಮನೆಗೆ, ಸೊ ಪ್ರತಿಯೊಂದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ವೇಟ್ ಆ್ಯಂಡ್ ವಾಚ್. ನಾನಿಲ್ಲಿ ಪೂಜೆ ಮುಗಿಸೋ ಅಷ್ಟರಲ್ಲಿ ಲಚ್ಚು ಕೆಳಗಡೆ ಮನೆಗೆ ಹೋಗ್ಬಿಟ್ಟು ಪೂಜೆ ಮಾಡ್ಕೊಂಡು ಬರ್ತೀನಿ ಅಕ್ಕ ಅಂತ ಹೋಗಿದ್ಲು. ಸೊ ಅವಳು ಕೂಡ ಸ್ನಾನ ಮಾಡಿಕೊಂಡು ಅವ್ರ ಮನೇಲಿ ಪೂಜೆ ಮುಗಿಸ್ಕೊಂಡು ಇಲ್ಲಿ ವರಮಹಾಲಕ್ಷ್ಮಿ ಪೂಜೆಗೆ ಅಂತ ಬಂದು ಇಲ್ಲಿ ಕೂಡ ಪೂಜೆ ಎಲ್ಲನೂ ಕೂಡ ಮಾಡಿಕೊಂಡ್ಳು. ಸೊ ಅದೇ ಲಚ್ಚು ಕೂಡ ಬಂದ ತಕ್ಷಣ ಹೇಳ್ತಾ ಇದ್ಲು, ಅಕ್ಕ ನಾವು ಅವಾಗ ಏನೇ ಮಾಡಿದ್ರು ಒಂದು ರೇಷ್ಮೆ ಗೂಡಿನ ಹಾರ ಹಾಕಿದ್ಮೇಲೆ ಒಂಥರ ಡಿಫ್ರೆಂಟ್ ಲುಕ್ಕೇ ಬಂತು ಅಂತ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇನ್ಫ್ಯಾಕ್ಟ್ ದೇವ್ರ ಮನೇಲಂತೂ ಆ ಫೋಟೋ ಒಂಥರ ಆ ಕಣಗ್ಲದ ಹೂವು ಮುಡಿಸಿರೋ ಥರ ಅನ್ನಿಸ್ತಾ ಇತ್ತು. ಸೊ ಇವಾಗ ನಮ್ಮ ಮನೆಯ ವರಮಹಾಲಕ್ಷ್ಮಿದು ಕಂಪ್ಲೀಟ್ ಆಯಿತು. ಆ್ಯಂಡ್ ಲಚ್ಚುನು ಕೂಡ ಬೆಳಗ್ಗೆನೇ ಬಂದು ಪೂಜೆ ಮಾಡಿ ದೇವ್ರ ಹತ್ರ ವರನೂ ಕೂಡ ಕೇಳ್ಕೊಂಡಿದ್ದಾಯಿತು. ನಾನೇ ಇಲ್ವಾ ಕೊಡೋಕ್ಕೆ? ಮಸ್ತ್ ಕಾಣಿಸ್ತೈತಲ್ಲ, ಸೂಪರಾಗಿ ಕಾಣಿಸ್ತದೆ. ಹತ್ರದಿಂದ ತೋರಿಸಿ ಸುಪ್ರಿಯಾ. ನಾನು ಯಾವಾಗ್ಲಿಂದ ಇಲ್ಲೇ ಕೂತಿದ್ದೀನಿ ಕಣೆ, ಎದ್ದೇ ಹೋಯ್ತಾ ಇಲ್ಲ ನನಗೆ ಗೊತ್ತಾ. ಬರ್ತಾ ಇದೆ ಕಣೆ, ಬಟ್ ಇವಾಗ ನಾನು ಮಲ್ಗೋಕೆ ಹೋಗ್ತೀನಿ 1 ಅವರ್ ಆದ್ರೂ. ಆಮೇಲೆ ಸಂಜೆ ಉಟ್ಕೊಂಡು ಅದಕ್ಕೆ ಸುಮ್ಮನೆ ಆಗ್ಬಿಟ್ಟೆ. ನಾನು ನೈವೇದ್ಯ ಅಂತ ಮಾಡ್ತೀನಿ ಲಕ್ಷ್ಮಿಗೆ ಅಂತ. ಸಕ್ಕತ್ತಾಗಿ ಕಾಣಿಸ್ತದೆ. ಸೀರೆ, ಹಾರ, ಡೆಕೋರೇಷನ್, ನೆಕ್ಲೆಸ್ ಬೇರೆ ಹಾಕ್ತಿದ್ದೀರಾ ದೇವ್ರಿಗೆ?